ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ದೇವರಿಗೆ ನೈವೇದ್ಯ ಇಡುವ ಸಮಯದಲ್ಲಿ ನೀವು ಈ ತಪ್ಪು ಮಾಡ್ತೀರಾ? 7 ತಲೆಮಾರಿಗೂ ಕಷ್ಟಗಳು ತಪ್ಪೋದಿಲ್ಲ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ದೀಪಾವಳಿ, ಯುಗಾದಿ ಹಬ್ಬ ಯಾವುದೇ ಇರಲಿ, ನಾವೆಲ್ಲ ಎಷ್ಟು ಸಂಭ್ರಮ ಸಡಗರದಿಂದ ಆಚರಿಸ್ತೇವೆ ಅಲ್ವಾ? ಬೆಳಿಗ್ಗೆನೆ ಎದ್ದು ಮನೆಯನ್ನ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಮಾವಿನ ಎಲೆಯ ತೋರಣ ಕಟ್ಟಿ ಅಲಂಕಾರ ಮಾಡ್ತೇವೆ. ಹಾಗೆಯೇ ದೇವರ ಮನೆಯಲ್ಲಿರುವ ದೇವರ ಚಿತ್ರಪಟ ಅಥವಾ ಮೂರ್ತಿಗೆ ಅಂದವಾಗಿ ಅಲಂಕಾರ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡ್ತೇವೆ. ಹಬ್ಬದ ದಿನವೇ ನಾವು ಹೇಗೆ ವಿಶೇಷ ಅಡುಗೆ ಮಾಡಿ ಊಟ ಮಾಡ್ತೇವೋ ಅದೇ ರೀತಿ ದೇವರಿಗೆ ನೈವೇದ್ಯ ಇಡುವುದಕ್ಕಂತಾನೆ ವಿಶೇಷ ಪ್ರಸಾದವನ್ನ ತಯಾರಿಸ್ತೇವೆ. ದೇವರಿಗೆ ನೈವೇದ್ಯ ಅರ್ಪಿಸೋದು ಕೂಡ ಪೂಜೆಯ ಮುಖ್ಯವಾದ ಭಾಗ. ಆದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನಂದ್ರೆ ನೈವೇದ್ಯವನ್ನ ಯಾವ ರೀತಿಯಾಗಿ ಅರ್ಪಿಸಬೇಕು ಅಂತ. ನೈವೇದ್ಯ ಇಡುವುದಕ್ಕೂ ಪದ್ಧತಿ ಇದೆ. ಒಂದು ತಟ್ಟೆಯಲ್ಲೋ ಅಥವಾ ಒಂದು ಬಟ್ಟಲಿನಲ್ಲಿ ನೈವೇದ್ಯವನ್ನ ಇಟ್ಟರೆ ಸಾಕಾಗುವುದಿಲ್ಲ. ಬದಲಾಗಿ ದೇವರ ಕೋಪಕ್ಕೆ ನೀವು ಗುರಿಯಾಗಬೇಕಾದೀತು. ಶಾಸ್ತ್ರಗಳಲ್ಲಿ ನೈವೇದ್ಯ ಹೇಗೆ ಅರ್ಪಿಸಬೇಕೋ ಹಾಗೆಯೇ ಏನೇನು ಇಡಬೇಕು ಅನ್ನೋದನ್ನ ಹೇಳಲಾಗಿದೆ. ಅದನ್ನೇ ಈಗ ನಾವು ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ. ಯಾವ ಕಾರಣಕ್ಕೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಪೂಜೆ ಅಂದಲ್ಲೆಲ್ಲ ಬಾಳೆ ಎಲೆಗಳು ಇಲ್ಲದೆ ಇದ್ದಲ್ಲಿ ಹೇಗೆ ಅಲ್ವಾ? ಪೂಜೆಯ ಪ್ರತಿಯೊಂದು ಕಾರ್ಯದಲ್ಲೂ ಬಾಳೆ ಎಲೆ ಇರಲೇಬೇಕು. ಅದರಲ್ಲೂ ಬಾಳೆ ಗಿಡದಲ್ಲಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಯ ವಾಸವಿದೆ ಅನ್ನೋ ನಂಬಿಕೆ ಇದೆ. ವಿಷ್ಣುವಿಗೆ ಸಮರ್ಪಿತವಾದ ಗುರುವಾರದ ದಿನದಂದು ಬಾಳೆ ಗಿಡಕ್ಕೆ ಪೂಜಿಸಿದರೆ ಶ್ರೇಷ್ಠ ಅಂತ ಭಕ್ತರು ಆ ದಿನ ತಪ್ಪದೆ ಪೂಜೆ ಮಾಡ್ತಾರೆ. ಇನ್ನು ಬಾಳೆ ಗಿಡವನ್ನ ಶುಭ ಹಾಗೂ ಮಂಗಳಕರ ಕಾರ್ಯದಂದು ಮುಖ್ಯದ್ವಾರಕ್ಕೆ ಕಟ್ಟಲಾಗುತ್ತೆ. ಇದರಿಂದ ಆ ವ್ಯಕ್ತಿಯು ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯುತ್ತಾನೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇನ್ನು ಪೂಜೆಯ ಸಮಯದಲ್ಲಿ ಬಾಳೆ ಎಲೆಯ ಉಪಯೋಗ ಹಲವಾರು ರೀತಿಯಲ್ಲಿ ಮಾಡಲಾಗುತ್ತೆ. ಪವಿತ್ರ ಎಂದು ಹೇಳಲಾಗುವ ಬಾಳೆ ಎಲೆಯಲ್ಲಿ ಪುರೋಹಿತರು ದೇವರಿಗೆ ನೈವೇದ್ಯವನ್ನ ಅರ್ಪಿಸುವುದು ನೀವು ನೋಡಿರ್ತೀರಾ. ಹೀಗೆ ಮಾಡುವುದರಿಂದ ವಿಷ್ಣು ಮತ್ತು ಲಕ್ಷ್ಮೀದೇವಿ ಸಂತುಷ್ಟರಾಗುತ್ತಾರೆ. ಆದ್ದರಿಂದ ಪೂಜಾ ಸಮಯದಲ್ಲಿ ತಪ್ಪದೆ ಬಾಳೆ ಎಲೆಯನ್ನ ಉಪಯೋಗಿಸಿ, ಹಾಗೆಯೇ ಪ್ರಸಾದವನ್ನ ಬಾಳೆ ಎಲೆಯಲ್ಲಿ ಇಟ್ಟು ಅರ್ಪಿಸಿ. ಬಾಳೆ ಎಲೆಗಳಂತೆ ಹಬ್ಬ ಹರಿದಿನಗಳಲ್ಲಿ ಮುಖ್ಯವಾಗಿ ಉಪಯೋಗಿಸುವ ಎಲೆ ಮಾವಿನ ಮರದ ಎಲೆಗಳು. ಹಳ್ಳಿಗಳಲ್ಲಂತೂ ಮನೆಗಳಲ್ಲಿ ಮಾವಿನ ಮರಗಳಿರುತ್ತೆ. ಸಿಟಿಗಳಲ್ಲಿ ಸ್ವಲ್ಪ ಅಪರೂಪ. ಆದ್ರೆ ಹಬ್ಬ ಬಂತಂದ್ರೆ ಸಾಕು, ಮಾರುಕಟ್ಟೆಯಲ್ಲಿ ಎಲ್ಲಿ ನೋಡಿದ್ರೂ ಮಾವಿನ ಮರದ ಚಿಗುರೆಲೆಗಳು ಕಾಣ್ತಿರುತ್ತೆ. ಹಬ್ಬ ಅಂದ್ಮೇಲೆ ಬಾಳೆ ಎಲೆಗಳಂತೆ ಮಾವಿನ ಮರದ ಎಲೆಗಳು ಇರಲೇಬೇಕು. ಹಬ್ಬಗಳಲ್ಲಿ ಮಾತ್ರ ಅಲ್ಲ, ಶುಭ ದಿನಗಳಲ್ಲಿ ಹಾಗೂ ಮಂಗಳ ಕಾರ್ಯ ನಡೆಯುವ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರಕ್ಕೆ ಮಾವಿನ ಮರದ ಎಲೆಗಳನ್ನ ತಪ್ಪದೆ ತೋರಣದ ರೂಪದಲ್ಲಿ ಕಟ್ಟಲಾಗುತ್ತೆ. ಅಸಲಿಗೆ ಮಾವಿನ ಮರದ ಎಲೆಯನ್ನ ಮುಖ್ಯ ದ್ವಾರದಲ್ಲಿ ಕಟ್ಟುವುದಕ್ಕೂ ಒಂದು ಕಾರಣವಿದೆ. ಈ ಎಲೆಗಳು ಮನೆಗೆ ಪ್ರವೇಶಿಸುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಧನಾತ್ಮಕ ಶಕ್ತಿಯನ್ನ ತುಂಬುತ್ತವೆ ಎನ್ನುವ ನಂಬಿಕೆ ಇದೆ. ಕೇವಲ ಮುಖ್ಯದ್ವಾರದಲ್ಲಿ ಮಾತ್ರ ಅಲ್ಲ, ಪೂಜಾ ಗ್ರಹದಲ್ಲಿರುವ ಕಲಶದ ಮೇಲೂ ಮಾವಿನ ಮರದ ಎಲೆಯನ್ನ ಇಡಲಾಗುತ್ತೆ. ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಇದೇ ಮಾವಿನ ಎಲೆಗಳ ಮೇಲೆ ಒಂದು ಪಾತ್ರೆಯನ್ನ ಇಟ್ಟು ಅದರೊಳಗೆ ನೈವೇದ್ಯ ಇಟ್ಟು ದೇವರಿಗೆ ಅರ್ಪಿಸಿದರೆ ದೇವರ ವಿಶೇಷ ಅನುಗ್ರಹಕ್ಕೆ ನೀವು ಪ್ರಾಪ್ತರಾಗುವಿರಿ ಅಂತೆ. ಆದ್ದರಿಂದ ನೀವು ಇನ್ನು ಮುಂದೆ ನೈವೇದ್ಯವನ್ನ ಅರ್ಪಿಸುವಾಗ ಆ ಮಾವಿನ ಎಲೆಗಳನ್ನ ಇಡುವುದನ್ನ ಮರೆಯದಿರಿ. ಪಲಾಶ ಮರ ಅಥವಾ ಪಲಾಶ ಎಲೆ, ಇದನ್ನ ತುಂಬಾ ಕಡಿಮೆ ಜನ ಕೇಳಿರ್ತಾರೆ. ಕೆಲವು ಕಡೆಗಳಲ್ಲಿ ಮುತ್ತುಗಮರ, ಗಿಳಿಮರ ಅಂತಾನೂ ಕರೆಯುತ್ತಾರೆ. ಈ ಮರದ ಪಲಾಶ ಹೂವುಗಳನ್ನ ದೇವರಿಗೆ ತಪ್ಪದೆ ಅರ್ಪಿಸಲಾಗುತ್ತೆ. ದೇವರಿಗೆ ಈ ಹೂವೆಂದರೆ ಬಲು ಅಚ್ಚುಮೆಚ್ಚಂತೆ. ಈ ಹೂವನ್ನ ಅರ್ಪಿಸುವುದರಿಂದ ದೇವರು ಅತಿ ಶೀಘ್ರದಲ್ಲಿ ನಿಮ್ಮೆಲ್ಲ ಮನೋಕಾಮನೆಗಳನ್ನ ಪೂರೈಸ್ತಾನೆ ಎಂದು ನಂಬಲಾಗಿದೆ. ಇದೇ ಮರದ ಎಲೆಗಳ ಮೇಲೆ ನೈವೇದ್ಯವನ್ನ ಅರ್ಪಿಸಿದರೆ ಅದು ದೇವರಿಗೆ ಚಿನ್ನದ ಪಾತ್ರೆಯಲ್ಲಿ ನೈವೇದ್ಯವನ್ನ ಇಟ್ಟು ಅರ್ಪಿಸಿದಷ್ಟೇ ಪವಿತ್ರವಂತೆ. ಆದ್ದರಿಂದ ನಿಮ್ಮ ಮನೆಯ ಬಳಿ ಏನಾದರೂ ಪಲಾಶ ಮರ ಇದ್ದಲ್ಲಿ ತಪ್ಪದೆ ಈ ಮರದ ಎಲೆಯ ಮೇಲೆ ನಿಮ್ಮ ಮನೆಯಲ್ಲಿ ಏನೇ ಪ್ರಸಾದವನ್ನ ತಯಾರಿಸಿದರೂ ಅದನ್ನ ಇಟ್ಟು ದೇವರಿಗೆ ಅರ್ಪಿಸಿ. ಮಾವಿನ ಮರದ ಎಲೆ, ಬಾಳೆ ಎಲೆ ಹೇಗೆ ದೇವರಿಗೆ ಅರ್ಪಿಸುವ ನೈವೇದ್ಯಕ್ಕೆ ಬಳಸಲಾಗುತ್ತೋ ಅದೇ ರೀತಿ ವೀಳ್ಯದೆಲೆಯನ್ನು ಕೂಡ ದೇವರ ಪೂಜೆಯಲ್ಲಿ ಕಡ್ಡಾಯವಾಗಿ ಬಳಸುತ್ತಾರೆ. ಅದರಲ್ಲೂ ಲಕ್ಷ್ಮೀದೇವಿಯನ್ನ ಪೂಜಿಸುವಾಗ ವೀಳ್ಯದೆಲೆ ಇರಲೇಬೇಕು. ಮುತ್ತೈದೆಯರಿಗೆ ಬಾಗಿನ ಕೊಡುವಾಗಲೂ ವೀಳ್ಯದೆಲೆಯನ್ನ ತಪ್ಪದೆ ಕೊಡುತ್ತಾರೆ. ಇನ್ನು ಹನುಮಂತನಿಗೆ ವೀಳ್ಯದೆಲೆ ಹಾರವನ್ನ ಅರ್ಪಿಸುವುದರಿಂದ ಅಪೇಕ್ಷಿತ ವರವನ್ನ ಕರುಣಿಸುತ್ತಾನೆ ಅನ್ನೋ ನಂಬಿಕೆ ಇದೆ. ವೀಳ್ಯದೆಲೆಯ ಮೇಲೆ ದೇವರಿಗೆ ನೈವೇದ್ಯವನ್ನ ಅರ್ಪಿಸುವುದರಿಂದ ದೇವರುಗಳು ಶೀಘ್ರದಲ್ಲೇ ನಿಮ್ಮ ಮೇಲೆ ಸಂತೋಷಗೊಂಡು ನಿಮ್ಮನ್ನ ಹರಸುತ್ತಾರೆ. ವೀಕ್ಷಕರೇ,
ದೇವರಿಗೆ ನೈವೇದ್ಯವನ್ನ ಯಾವ ಎಲೆಯಲ್ಲಿ ಇಟ್ಟರೆ ಶ್ರೇಷ್ಠ ಅನ್ನೋದನ್ನ ತಿಳಿದುಕೊಂಡ್ರೆ, ಇದರ ಜೊತೆಗೆ ನೈವೇದ್ಯ ಅರ್ಪಿಸುವಾಗ ಯಾವ ತಪ್ಪನ್ನ ಅಪ್ಪಿತಪ್ಪಿಯೂ ಮಾಡಬಾರದು ಅನ್ನೋದನ್ನ ಒಮ್ಮೆ ತಿಳಿದುಕೊಂಡು ಬಿಡಿ. ಶ್ರದ್ಧೆ, ಭಕ್ತಿಯಿಂದ ಪೂಜೆ ಮಾಡುವ ಪ್ರತಿಯೊಬ್ಬ ಭಕ್ತ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯವಾಗಿರುವ ಅಂಶ. ಯಾವ ಕಾರಣಕ್ಕೂ ನೈವೇದ್ಯವನ್ನ ದೇವರ ಮುಂದೆ ಇರುವ ಖಾಲಿ ನೆಲದ ಮೇಲೆ ಇಡಬಾರದು. ಹಾಗೆಯೇ ನೈವೇದ್ಯವನ್ನ ತಯಾರಿಸುವಾಗ ಮೆಣಸಿನಕಾಯಿ, ಉಪ್ಪು ಅಥವಾ ಮಸಾಲೆಗಳನ್ನ ಬಳಸಬಾರದು. ಅಷ್ಟೇ ಅಲ್ಲ, ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಬಳಸಬಾರದು ಎಂಬ ನಿಯಮವಿದೆ. ದೇವರಿಗೆ ಅರ್ಪಿಸುವ ಪ್ರಸಾದದಲ್ಲಿ ಕೇವಲ ಹಣ್ಣುಗಳು, ಸಿಹಿ ತಿಂಡಿಗಳು ಮತ್ತು ಸಾತ್ವಿಕ ವಸ್ತುಗಳನ್ನ ಮಾತ್ರ ಬಳಸಿ. ಇಲ್ಲವಾದಲ್ಲಿ ಇದನ್ನ ನೈವೇದ್ಯ ಅಂತಾನೆ ಹೇಳಲಾಗುವುದಿಲ್ಲ. ಭಗವಂತನಿಗೆ ಪ್ರಸಾದವನ್ನ ಅರ್ಪಿಸಿದ ಬಳಿಕ ಉಳಿದ ಪ್ರಸಾದವನ್ನ ಭಗವಂತನ ಮುಂದೆ ಹಾಗೆಯೇ ಬಿಡಬಾರದು. ಪೂಜೆ ಮತ್ತು ನೈವೇದ್ಯ ಅರ್ಪಿಸಿದ ಬಳಿಕ ಆ ಪ್ರಸಾದವನ್ನ ತೆಗೆದು ಬೇರೆಡೆ ಇಟ್ಟುಬಿಡಿ. ನೈವೇದ್ಯವನ್ನ ಅಲ್ಲೇ ಬಿಡುವುದರಿಂದ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗುತ್ತೆ. ಜೊತೆಗೆ ಹಾಗೆಯೇ ಪ್ರಸಾದ ಬಿಟ್ಟು ಬಿಡುವುದರಿಂದ ಅದು ಅಶುಭ ಕೂಡ ಎಂದು ಹೇಳುತ್ತಾರೆ. ಹೀಗೆ ಪೂಜೆಯ ವೇಳೆ ಬಳಸಿದ ನೈವೇದ್ಯವನ್ನ ಇಡೀ ಕುಟುಂಬ ಮತ್ತು ಪೂಜೆಯಲ್ಲಿ ಪಾಲ್ಗೊಂಡವರಿಗೆ ಅಥವಾ ಸುತ್ತಮುತ್ತಲಿನ ಜನರಿಗೆ ಹಂಚಿಬಿಡಿ. ಯಾವ ಕಾರಣಕ್ಕೂ ಪ್ರಸಾದ ವ್ಯರ್ಥವಾಗದಂತೆ ನೋಡಿ. ಪ್ರಸಾದ ಸಂಪೂರ್ಣವಾಗಿ ಖಾಲಿಯಾಗಿದ್ದಲ್ಲಿ ದೇವರು ಪ್ರಸನ್ನನಾಗುತ್ತಾನೆ ಅನ್ನೋ ನಂಬಿಕೆ ಇದೆ. ದೇವರಿಗೆ ನೈವೇದ್ಯ ಅಥವಾ ಭೋಗ ಪ್ರಸಾದ ಅರ್ಪಿಸುವುದು ಪೂಜೆಯ ಪ್ರಮುಖ ಭಾಗ. ಅದರಲ್ಲಿ ಯಾವ ಪಾತ್ರೆಯಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸಲಾಗುತ್ತದೆ ಅನ್ನೋದು ಕೂಡ ಮುಖ್ಯ. ಯಾವ ಕಾರಣಕ್ಕೂ ಅಲ್ಯೂಮಿನಿಯಂ, ಪ್ಲಾಸ್ಟಿಕ್, ಫೈಬರ್ ಹಾಗೂ ಗಾಜಿನ ಪಾತ್ರೆಯಲ್ಲಿ ನೈವೇದ್ಯವನ್ನ ಇಡದಿರಿ. ಇದರ ಬದಲಾಗಿ ಹಿತ್ತಾಳೆ, ಬೆಳ್ಳಿ ಅಥವಾ ಮಣ್ಣಿನ ಪಾತ್ರೆಗಳಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸಿ. ಸನಾತನ ಧರ್ಮದಲ್ಲಿ ಈ ಲೋಹದ ಮತ್ತು ಮಣ್ಣಿನ ಪಾತ್ರೆಗಳು ಶುದ್ಧ ಮತ್ತು ಪವಿತ್ರ ಎಂದು ನಂಬಲಾಗಿದೆ. ಸಾಮಾನ್ಯವಾಗಿ ದೇವತಾರಾಧನೆಯ ವೇಳೆ ಹಿತ್ತಾಳೆಯ ಪಾತ್ರೆಯಲ್ಲೇ ನೈವೇದ್ಯವನ್ನ ತಯಾರಿಸಿ ದೇವರಿಗೆ ಅರ್ಪಿಸಬೇಕು ಎಂದು ಹೇಳಲಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಅಸಾಧ್ಯ. ಆದರೂ ನೈವೇದ್ಯ ಇಡುವ ಸಮಯದಲ್ಲಾದರೂ ಇಡುವ ಪಾತ್ರೆಯತ್ತ ಕೊಂಚ ಗಮನವಿರಲಿ. ಇನ್ನು ಕೊನೆಯದಾಗಿ ಯಾವ ದೇವರಿಗೆ ಏನೇನು ನೈವೇದ್ಯ ಇಟ್ಟರೆ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಜೊತೆಗೆ ಸಂಪತ್ತು ಸದಾ ತುಂಬಿ ತುಳುಕಾಡುತ್ತಿರುತ್ತೆ ಗೊತ್ತಾ? ಹಾಗಿದ್ದಲ್ಲಿ ನೀವು ವಿಘ್ನ ವಿನಾಶಕನಿಗೆ ಪೂಜೆ ಮಾಡಿ ಆರಾಧಿಸುವವರಾಗಿದ್ದರೆ ಮೋದಕ ಅಥವಾ ಲಡ್ಡು ನೈವೇದ್ಯ ರೂಪದಲ್ಲಿ ಇಟ್ಟುಬಿಡಿ. ಗಣಪತಿಗೆ ಇವುಗಳೆಂದರೆ ತುಂಬಾ ಪ್ರೀತಿ. ಮಹಾಶಿವನಿಗೆ ಪೂಜೆ ಸಲ್ಲಿಸುವಾಗ ನೀವು ಕೊನೆಯಲ್ಲಿ ಪಂಚಾಮೃತ ಅಂದರೆ ಹಾಲು, ಮೊಸರು, ಜೇನುತುಪ್ಪ, ಗಂಗಾಜಲ, ತುಪ್ಪ ಇವುಗಳನ್ನ ಮಿಶ್ರಣ ಮಾಡಿ ತಯಾರಿಸಿದ ಪ್ರಸಾದ ಇದನ್ನು ನೈವೇದ್ಯ ರೂಪದಲ್ಲಿ ಅರ್ಪಿಸಿ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಶಿವನ ವ್ರತವನ್ನ ಆಚರಿಸಿ ಆ ನೈವೇದ್ಯ ಅರ್ಪಿಸಿದರೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತೆ. ಆಂಜನೇಯನಿಗೆ ಕಡುಬು, ಕೆಂಪು ಮತ್ತು ತಾಜಾ ಹಣ್ಣುಗಳು, ಬೆಲ್ಲ ಇಷ್ಟ. ಇವುಗಳನ್ನ ನೈವೇದ್ಯಕ್ಕೆ ಇಟ್ಟುಬಿಡಿ. ಶುದ್ಧ ತುಪ್ಪದಿಂದ ಮಾಡಿದ ಬೇಳೆ ಹಿಟ್ಟಿನ ಲಡ್ಡುಗಳನ್ನ ಇಟ್ಟರಂತೂ ಆಂಜನೇಯ ಪ್ರಸನ್ನನಾಗಿ ಬಿಡುವನಂತೆ. ಆಂಜನೇಯನ ಕೃಪೆ ನಿಮ್ಮ ಮೇಲೂ ಇರಬೇಕೆಂದ್ರೆ ಈ ಲಡ್ಡುವನ್ನ ಪ್ರಸಾದ ರೂಪದಲ್ಲಿ ಇಡುವುದನ್ನ ಮರೆಯದಿರಿ. ಹಾಗೆಯೇ ಸಂಪತ್ತಿನ ಅಧಿದೇವತೆಯಾಗಿರುವ ಲಕ್ಷ್ಮೀದೇವಿಗೆ ಬಿಳಿ ಮತ್ತು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನ ನೈವೇದ್ಯವಾಗಿ ಅರ್ಪಿಸಿ. ಈ ರೀತಿ ಮಾಡುವುದರಿಂದ ತಾಯಿ ಸಂತೃಪ್ತಿ ಹೊಂದಿ ನಿಮ್ಮೆಲ್ಲ ಇಷ್ಟಾರ್ಥಗಳಿಗೆ ತಥಾಸ್ತು ಎಂದು ಹೇಳುತ್ತಾಳಂತೆ.